ಇದು ಕ್ಯಾಮ್ರಾ ಎಷ್ಟು ಸರ್ ಇದು ಕ್ಯಾಮ್ರಾ? ಹಾಂ, 500 ರೂಪಾಯಾ? 5 ರೂಪಾಯಿಗೆ ಬೇಡ ನನಗೆ. ಮೊಬೈಲೆಲ್ಲ ಚೆನ್ನಾಗಿರೋದು ಇದು. ನೋಕಿಯಾ ಫುಲ್ ಹಳೆ ಮಾಡಲು, 2800 rupees. ಒರಿಜಿನಲ್ಲ ಇದು? ಸೊ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ವಿ ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿ ಇರುವಂತಹ ಚೋರ್ ಬಜಾರ್ ಅನ್ನೋರಿಗೆ ಚೋರ್ ಬಜಾರ್, ಸಂಡೇ ಬಜಾರ್ ಅನ್ನೋರಿಗೆ ಸಂಡೇ ಬಜಾರ್. ಸೊ ನೀವು ಆ ಜಾಗಕ್ಕೆ ವಿಸಿಟ್ ಮಾಡಿದಾಗ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ನೀವು ಅದಕ್ಕೆ ಹೆಸರಿಟ್ಟು ಕರಿಬೋದು. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ಎಲ್ಲ ಐಟಮ್ಸು ಫುಲ್ ಚೀಪ್ ಅಂತೆ. ನಾನು ನೋಡಬೇಕು ಸೊ ಹೇಗಿರುತ್ತೆ, ಏನು ತಗೋಬೋದಾ ತಗೋಬಾರ್ದಾ, ಸೊ ನಿಮಗೆಲ್ಲನೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಫನ್ ಇರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಸೊ ಬನ್ನಿ ಹೋಗೋಣ. ಫೈನಲಿ ನಾವಿದ್ದೀವಿ ಚಿಕ್ಕಪೇಟೆಯಲ್ಲಿರೋ ಸಂಡೇ ಬಜಾರಲ್ಲಿ, ಆಯಿತಾ. ಇಲ್ಲೆಲ್ಲ ಒಂಚೂರು ಹುಷಾರಾಗಿರಬೇಕು, ಇಲ್ಲಾಂದರೆ ನಿಮ್ಮ ಐಟಮ್ನ ಎತ್ತಿ ನಿಮಗೆ ಮಾರ್ಬಿಡ್ತಾರೆ ಒಂದು ಚೀಪಾಗಿ, ಓಕೆನಾ? ಸೊ ಫಸ್ಟಿಗೆ ಶೂಸ್ನ ನೋಡೋಣ. ಇದೆಲ್ಲ ಕಮ್ಮಿ ಅಂತ ಅನ್ಕೋಬೇಡಿ, ಎಲ್ಲ 1000, 1500, 2000 ರೂಪಾಯಿ. 2800 rupees. ಒರಿಜಿನಲ್ಲ ಇದು? ಮಕ್ಕನೂ ಒರಿಜಿನಲ್ ಅಲ್ಲ, ಅದು ಸುಮ್ಮನೆ ಪುಂಕ್ತಾರೆ. ಅವರು ಹೇಳೋದನ್ನೆಲ್ಲ ಕೇಳ್ಬಿಟ್ಟು ನಾವು ತೊಗೊಂಡ್ಬಿಟ್ರೆ ನಮ್ಮಂಥ ದಡ್ರು ಇನ್ಯಾರೂ ಇರೋಲ್ಲ. ಇಲ್ಲಿ ನೋಡಿ ತಾತ ಡಮಲ್ಸ್ನೆಲ್ಲ ಹಿಡ್ಕೊಂಡು ಕೂತವ್ರೆ. ಇವೆಲ್ಲ ಐಟಮ್ಸು ತೊಗೋಬೋದು ಗುರು, ನಿಮ್ಗೇನಾದರೂ ಪ್ರೈಸ್ ಅಡೋರಬಲ್ ಅಂತ ಅನಿಸಿದ್ರೆ. ಸ್ಕ್ರೂ ಡ್ರೈವರು, ಸ್ಪ್ಯಾನರು, ಕಿತ್ತೋಗಿರೋ ಶೂವು, ಕಿತ್ತೋಗಿರೋ ಕ್ಯಾಮ್ರಾ, ಬಾಲ್ಗಳು, ಟೆಂಪರೇಚರ್ ಚೆಕ್ ಮಾಡೋ ಮಿಷಿನು. ಇಲ್ಲಿ ನೋಡಿ ಬ್ಯಾಟ್ರಿಗಳನ್ನೆಲ್ಲ ಗುಡ್ಡೆ ಹಾಕಿ ಇಟ್ಬಿಟ್ಟವ್ರೆ. ಆ ಕಡೆ ಟ್ಯಾಬು. ಏನು ಗುರು, ಯಾವ ಕಿತ್ತೋಗಿರೋ ಗುಜರಿ ಐಟಮ್ಸ್ಗಳಿವೆಲ್ಲ. ಸೊ ಅವನ್ನ ಲ್ಯಾಪ್ಟಾಪ್ನ ಕೇಳಿದೆ ಎಷ್ಟು ಅದ್ರ ಪ್ರೈಸು ಅಂತ. ಸೊ ಚೆಕ್ ಮಾಡಿಲ್ಲ ಅಂತ ಅವನೇ ಇಟ್ಕೊಂಡದ್ದು ಏನು ಮಾಡ್ತಿದ್ನೋ. ನೋಡಿ ಅಲ್ಲೊಂದು ಕ್ಯಾಮ್ರಾ ಕಾಣಿಸ್ತಾ ಇದೆಯಾ ನೋಡಿ, ಇವಾಗ ಝೂಮ್ ಮಾಡ್ತೀನಿ ತಡೀರಿ. ಈ ಕ್ಯಾಮ್ರಾ ಆ್ಯಂಟಿಕ್ ಪೀಸ್ ಅಂತೆ, ಆಯಿತಾ, 1000 ರೂಪಾಯಿ. ಓ ಮೈ ಗಾಡ್, ವಾಟ್ ಈಸ್ ದಿಸ್? ಐ ಕಾಂಟ್ ಬಿಲೀವ್ ದಿಸ್ ಆಲ್ ಗುಜರಿ ಐಟಮ್ಸ್. ಕ್ಯಾಮ್ರಾ ಹೆಂಗಿದೆ? ಆನ್ ಆಗುತ್ತಾ? ಕ್ಯಾಮ್ರಾ ಆನೇ ಆಗ್ತಲ್ಲ. ಎಷ್ಟು ಸರ್ ಇದು ಕ್ಯಾಮ್ರಾ? ಹಾಂ, 500 ರೂಪಾಯಾ? 5 ರೂಪಾಯಿಗೆ ಬೇಡ ನನಗೆ. ಮೊಬೈಲೆಲ್ಲ ಚೆನ್ನಾಗಿರೋದು ಇದು. ನೋಕಿಯಾ ಫುಲ್ ಹಳೆ ಮಾಡಲು. ಇಲ್ಲಿ ನೋಡಿ ಕೀಬೋರ್ಡು, ಐರನ್ ಬಾಕ್ಸು, ಸೀಲಿಂಗ್ ಫ್ಯಾನು, ಸ್ಪೀಕರು, ಆ ಕಡೆ ನೋಡಿ ಗಿಟಾರು. ಓ ಇವೆಲ್ಲ ಏನು ಚೆನ್ನಾಗಿಲ್ವೋ ಅಬ್ಬಬ್ಬ. ಬಿಡೆಯ ಹೋಗ್ತೀನಿ. ಸೊ ನಾನು ಫೈನಲಿ ನಿಮಗೆ ಹೇಳೋದೇನೆಂದರೆ, ಇಲ್ಲೆಲ್ಲ ಮೊಬೈಲ್ಸು, ಆಮೇಲೆ ಎಲೆಕ್ಟ್ರಿಕ್ ಐಟಮ್ಸು, ಈ ಥರ ಎಲ್ಲ ಏನು ಇಟ್ಟಿದ್ದಾರೆ ಅವನ್ನೆಲ್ಲ ತಗೊಳಕ್ಕೆ ಹೋಗ್ಬೇಡಿ, ಆಯಿತಾ. ಮ್ಯಾಕ್ಸಿಮಮ್ ಯಾವುದೂ ಚೆನ್ನಾಗಿರಲ್ಲ. ನೀವು 10 ರೂಪಾಯಿ ಕೊಟ್ಟರು ಆ 10 ರೂಪಾಯಿನೂ ವೇಸ್ಟು, ಆಯಿತಾ. ಸುಮ್ಮನೆ ತಗೊಂಬಂದು ನಾವೇ ಎಸಿಬೇಕಾಗತ್ತೆ. ಅದ್ರ ಬದಲು ಅಲ್ಲೇ ಇದ್ದರೆ ಅದಕ್ಕೆ ಒಳ್ಳೆಯದು. ಸೊ ಇಲ್ಲಿ ನೋಡಿ ಶರ್ಟ್ಸ್ ಎಲ್ಲ ಜಸ್ಟ್ 200 ರೂಪೀಸ್ ಅಂತ ಇಲ್ಲಿ. ಸೊ ನಾನು ಚೆಕ್ ಮಾಡಿದೆ, ಎಲ್ಲನೂ ನೋಡಿದೆ ಶರ್ಟ್ಸ್ನೆಲ್ಲ. ಸೊ ಕ್ವಾಲಿಟಿ ಎಲ್ಲ ನೋಡಿದೆ, ಚೆನ್ನಾಗೇ ಇತ್ತು. 200 ರೂಪೀಸ್ಗೆ ತೊಗೊಬೋದು, ಬಟ್ ನೋಡಿ ಮಾಡಿ ಚೆಕ್ ಮಾಡಿ ತುಂಬ ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ಕೊಬೇಕಾಗತ್ತೆ. ಸೊ ನಿಮ್ಮ ಮೇಲೆ ಡಿಪೆಂಡು, ನಿಮಗೆ ವರ್ತ್ 200 ರೂಪೀಸ್ಗೆ ತೊಗೊಬೋದು ಈ ಶರ್ಟ್ಗಳನ್ನ ಅನಿಸಿದ್ರೆ ಖಂಡಿತವಾಗ್ಲೂ ತೊಗೊಬೋದು. ನಾನು ಕೂಡ ಒಂದು ಶರ್ಟ್ ತೊಗೊಂಡೆ, ಯಾವುದೋ ಒಂದು ಸಗದಾಗಿತ್ತು, ಒಂದೇ ಒಂದು ಎತ್ಕೊಂಡೆ. ಸೊ ಅಲ್ಲಿ 200 ರೂಪಾಯಿಗೆ ಆಯಿತು, ಇಲ್ಲಿ 150 ರೂಪಾಯಿ ಶರ್ಟ್ಗಳು, ಆಯಿತಾ. ಎಲ್ಲ ನೋಡಿ ತೊಗೊತಿದ್ರು. ಸೊ ನಾನು ಚೆಕ್ ಮಾಡಿದೆ, ಬಟ್ 150 ರೂಪಾಯಿ ಅಲ್ಲ ಗುರು, ಇದು 50 ರೂಪಾಯಿ 100 ರೂಪಾಯಿಗೂ ಬೇಡ. ಶರ್ಟ್ಸ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ.
ಆಯಿತಾ. ಅಲ್ಲಿ 200 ರುಪೀಸ್ಗೆ ಚೆನ್ನಾಗಿತ್ತು, ಬಟ್ ಇಲ್ಲಿ 150ಗೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನೋಡಿ ಇಲ್ಲಿ ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ 100 ರೂಪಾಯಿಗೆ 3 ಅಂತೆ. ಅದು ಹೆಂಗೆ ಸಾಧ್ಯ ಅಂತಲೇ ಗೊತ್ತಾಗಲಿಲ್ಲ. ಏನೋ ಹಳೆ ಬಟ್ಟೆನೋ ಏನೋ ಒಂದು ಗೊತ್ತಿಲ್ಲ. ಗುರು ಈ ಶರ್ಟ್ಗಳು ನೋಡ್ತಾ ಇದ್ದೀರಲ್ಲ, ಇದೇನಿದೆ ಜಸ್ಟ್ 50 ರುಪೀಸ್ ಅಷ್ಟೇ, 50 ರೂಪಾಯಿ ಅಂತೆ. 50 ರೂಪಾಯಿಗೆ ಹೆಂಗೆ ಗುರು ಸಾಧ್ಯ? ನೋಡಿ ಇಲ್ಲಿ ಹೋಗ್ತಾ 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 ಬಟ್ಟೆಗಳೇ ತುಂಬೋಗಿದೆ. ಇಲ್ಲೆಲ್ಲ ಡ್ರೆಸ್ಸಸ್ ತುಂಬ ಚೀಪು, 100 ರೂಪಾಯಿ, 150 ರೂಪಾಯಿ, 50 ರೂಪಾಯಿ. ಪ್ಯಾಂಟ್ಗಳೆಲ್ಲ 100, 200. ಆದರೆ ನೋಡಿ ತುಂಬ ಹುಷಾರಾಗಿ ತಗೋಬೇಕು. ಸೊ ನನ್ನ ಕೇಳಿದ್ರೆ ಈ 100 ರೂಪಾಯಿ, 50 ರೂಪಾಯಿಗೆಲ್ಲ ಏನು ಬಟ್ಟೆಗಳು ಸಿಗುತ್ತೆ ಇಲ್ಲಿ, ಅವೆಲ್ಲ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು ಅಂತ ಅನಿಸುತ್ತೆ. ಆಯಿತಾ, ಅವೆಲ್ಲ ಹೊಸದಲ್ಲ, ಎಲ್ಲ ಸುಮ್ಮನೆ ವಾಶ್ ಮಾಡಿ ತೊಗೊಬಂದು ಇಟ್ಟಿರ್ತಾರೆ. ಅವನ್ನೆಲ್ಲ ತಗೊಂಡು ನಾವು ಹಾಕ್ಕೊಂಡ್ರೆ ಗಲೀಜು ಅನಿಸುತ್ತೆ. ಸೊ ಇವೆಲ್ಲ ಏನು ಪರ್ಫ್ಯೂಮು ಮತ್ತು ಸೆಂಟ್ಗಳನ್ನ ನೋಡ್ತಾ ಇದ್ದೀರಾ, ಇವೆಲ್ಲ ಬ್ರ್ಯಾಂಡೆಡ್ಡು ಪರ್ಫ್ಯೂಮ್ ಮತ್ತು ಸೆಂಟ್ಗಳು. ಇದೆಲ್ಲ ಬಂದ್ಬಿಟ್ಟು 250 ರೂಪಾಯಿ ಅಂತೆ. ಎಲ್ಲ ಬ್ರ್ಯಾಂಡೆಡ್ಡೇ, ಆದರೆ ಲೋಕಲ್ ಬ್ರ್ಯಾಂಡು. ಎಕ್ಸ್ಪೈರಿ ಡೇಟ್ ಆಗಿರೋ ಖರ್ಜೂರ, ಬಾದಾಮಿ, ಗೋಡಂಬಿಗಳು, ತಳತಳನೆ ಹೊಳಿತಿರೋ ಪಾತ್ರೆ, ಪಗಡೆಗಳು, ಇವೆಲ್ಲ ಬೈ ಮಾಡ್ಬೋದು. ಆಯಿತಾ, ಪಾತ್ರೆಲೆಲ್ಲ ಏನಾಗುತ್ತೆ ಹೇಳಿ, ಬೈ ಮಾಡ್ಬೋದು. ಇಲ್ಲಿ ನೋಡಿ ಕೆಟ್ಟೋಗಿರೋ 4-5 ಟಿ ವಿಗಳಿಟ್ಟವ್ರೆ. ಇಲ್ಲಿ ನೋಡಿ ಲೋಕಲ್ ಹೆಡ್ಫೋನ್ಸ್ಗೆಲ್ಲ MI, ಬೋಟು ಅಂತ ಹೇಳ್ಬಿಟ್ಟು ಬ್ರ್ಯಾಂಡೆಡ್ ಕಂಪ್ನಿಗಳದ್ದು ನೇಮ್ ಹಾಕ್ಕೊಂಡು ಸೇಲ್ ಮಾಡ್ತವ್ರೆ. ಸೊ ನನಗೆ ಇಡೀ ಸಂಡೇ ಬಜಾರಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಈ ಮೀನುಗಳು. ಸೊ 100 ರುಪೀಸ್ ಅಂತೆ, ಆರಾಮಾಗಿ ತೊಗೊಬೋದು ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ವು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಸಾಕೋಕ್ಕೆ. ಸೊ ತುಂಬ ದಿನಗಳಿಂದ ನಾನು ಅಂದ್ಕೊತಿದ್ದೆ, ಸೊ ಸಂಡೇ ಬಜಾರ್ಗೆ ಹೋಗಬೇಕು, ವೀಡಿಯೋ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು, ಸೊ ನಿಮಗೆ ತುಂಬ ಒಳ್ಳೆಯ ಒಂದು ವೀಡಿಯೋ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಆಗಿರಲಿಲ್ಲ ಮಾಡೋಕ್ಕೆ. ಬಟ್ ಹೆಂಗೋ ಹಂಗೆ ಮಾಡಿಕೊಂಡು ಸೊ ಈ ಸಂಡೇ ಹೋದೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂದರೆ, ಸೊ ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಸೊ ಆ ಥರ ತೋರಿಸ್ಬೇಕು, ಈ ಥರ ತೋರಿಸ್ಬೇಕು, ಸೊ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಅದ್ರದ್ದು 10% ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಸೊ ರೀಸೆಂಟಾಗಿ ತುಂಬ ಜನ ಯೂಟ್ಯೂಬರ್ಸ್ಗಳು ಹೋಗಿ ಸೊ ಸಂಡೇ ಬಜಾರ್ದು ವೀಡಿಯೋಗಳನ್ನ ಮಾಡಿರೋದ್ರಿಂದ ಅಲ್ಲೇನಂದರೆ ಮೊದಲೇ ಸ್ವಲ್ಪ ಕದ್ದಿ ಎಲ್ಲ ಐಟಮ್ನೆಲ್ಲ ತಂದು ಮಾರಾಟ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಯಾರಾದರೂ ಮೊಬೈಲು ಅಥವಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ಸೊ ಅಲ್ಲಿನ ಜನಗಳೇ ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ಇದು ಮಾಡ್ತಾಯಿದ್ರು. ಅಂದರೆ ಸೊ ಏನಕ್ಕೆ ರೆಕಾರ್ಡ್ ಮಾಡ್ತಾಯಿದ್ದೀರಾ, ಕ್ಯಾಮ್ರಾ ಆಫ್ ಮಾಡಿ, ಆಮೇಲೆ ವಿಡಿಯೋನ ಡಿಲೀಟ್ ಮಾಡಿ, ಸೊ ಪರ್ಮಿಷನ್ ಇಲ್ಲದೆ ಏನಕ್ಕೆ ಶೂಟ್ ಮಾಡ್ತೀರಾ, ಸೊ ಆ ಥರ ಎಲ್ಲ ಒಂದಷ್ಟು ಥಿಂಗ್ಸ್ಗಳೆಲ್ಲ ಆಗೋಯಿತು. ಸೊ ತುಂಬಾ ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ ವಿಡಿಯೋನ ಶೂಟ್ ಮಾಡೋಕ್ಕೆ. ಆಯಿತಾ, ಎಲ್ಲರೂ ಮೈ ಮೇಲೆ ಬರ್ತಾಯಿದ್ರು. ಸೊ ಹಾಗಾಗಿ ತುಂಬ ಚೆನ್ನಾಗಿ ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಸೊ ನನಗೇನೆ ಬೇಜಾರಾಗೋಯಿತು. ಇದೇನು ಗುರು, ಏನೇನೋ ಅಂದ್ಕೊಂಡು ಬಂದೆ, ಇಲ್ಲಿ ಏನೋ ಮಾಡೋಕ್ಕೆ ಆಗ್ತಾಯಿಲ್ವಲ್ಲ ಅಂತ ಹೇಳ್ಬಿಟ್ಟು ಸೊ ನನ್ನ ಕೈಲಿ ಆದಷ್ಟು ಪ್ರಯತ್ನಪಟ್ಟು ಸೊ ಇಷ್ಟು ಶೂಟ್ ಮಾಡಿಕೊಂಡು ಸೊ ಎಡಿಟ್ ಮಾಡಿ ಸೊ ನಿಮಗೆ ಕೊಟ್ಟಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ಸೊ ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಗೆಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.